ಎಲ್ಲರೂ ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ. ಇವತ್ತು ಮಂಗಳವಾರ ಸ್ನೇಹಿತರೆ, ನಂದು ಪೂಜೆ, ಸ್ನಾನ, ತಿಂಡಿ ಎಲ್ಲನೂ ಮುಗೀತು. ಸೊ ನಿಮ್ದೆಲ್ಲರದು ತಿಂಡಿ ಆಯಿತಾ, ಆರೋಗ್ಯವಾಗಿದ್ದೀರಾ, ಕಮೆಂಟ್ನಲ್ಲಿ ತಿಳಿಸಿ. ಸೊ ಮೊದಲನೇದಾಗಿ ನನ್ನ ಒಂದು ಚಾನಲ್ನಲ್ಲಿ 8,000 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇನ್ನೊಂದೇನು ಅಂದರೆ, ಇವತ್ತು ಕೂಡ ಒಂದು ಹಬ್ಬ ಇದೆ, ಹೋಗಬೇಕು ತಂಗಿ ಮನೆಯಲ್ಲಿ. ತಂಗಿ ಅಂದರೆ ನಮ್ಮ ಚಿಕ್ಕಪ್ಪ ಅವರ ಮಗಳು. ಬ್ಲಾಗಲ್ಲಿ ಒಂದೊಂದ್ಸಲ ಯಾವಾಗಾರು ತೋರಿಸಿರ್ತೀನಿ. ಸೊ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸೊ ಚಂದು ಶಿವು ಬ್ಲಾಗ್ಸ್ ಅಂತ. ಸೊ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು. ಅಂದರೆ ಸಂಜೆ ಹಬ್ಬ ಇರೋದು. ಸುಜಿತ್ ಸ್ಕೂಲ್ ಕಳಿಸಿದ್ದೀವಿ, ಡೈಲಿ ಸ್ಕೂಲ್ ತಪ್ಸೋಕ್ಕಾಗಲ್ಲ. ನೆನ್ನೆ ದೇವರಾಯನದುರ್ಗಕ್ಕೆ ಹೋಗಿ ಬಂದ್ವಿ. ಆಲ್ರೆಡಿ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬನ್ನಿ. ಸುಜಿತ್ ಬಂದಮೇಲೆ ಸಂಜೆ ಅಲ್ಲ, ಪಕ್ಷದ ಹಬ್ಬ ಅಂತಂದರೆ ಸಂಜೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮನೇಲೂ ಕೂಡ ಮಂಗಳವಾರ ಹಬ್ಬ. ಸೊ ಯಾರೆಲ್ಲ ನಾನ್ ವೆಜ್ ತಿಂತೀರಾ ಎಲ್ಲ ನಮ್ಮ ಮನೆಗೆ ಬಂದ್ಬಿಡಿ ಹಬ್ಬಕ್ಕೆ. ಇನ್ನೂ ಹಬ್ಬದ ಪ್ರಿಪ್ರೇಷನ್ ಇನ್ನೂ ಏನೂ ಶುರು ಮಾಡಿಲ್ಲ. ಸುಮ್ಮನೆ ಬ್ಲಾಗ್ ಮಾಡೋದು, ಅಲ್ಲಿ ಇಲ್ಲಿ ಹಬ್ಬಕ್ಕೆ ಹೋಗೋದು, ಊಟ ಮಾಡ್ಕೊಂಬರೋದು, ಸ್ಟ್ರೈನ್ ಅಂತ ಮಲ್ಕೊಳ್ಳೋದು, ಇದೇ ಆಗಿದೆ ಡೈಲಿ. ಇನ್ನೊಂದೇನು ಅಂತಂದರೆ, ನೆನ್ನೆ ದೇವರಾಯನದುರ್ಗಕ್ಕೆ ಹೋಗಿದ್ದು ತುಂಬ ಖುಷಿ ಆಯಿತು. ಸೊ ಏನು ಅಂತಂದರೆ, ದರ್ಶನ ಎಷ್ಟು ಚೆನ್ನಾಗಾಯಿತು ಸ್ನೇಹಿತರೆ. ಸ್ವಾಮಿ ಮುಂದೆ ಆ ಥರ ಕೂತ್ಕೊಂಡು ಭಾಳ ವರ್ಷ ಆಗಿತ್ತು. ಸೊ ಯಾವತ್ತೋದ್ರೂ ಒಂದು 2 ಸೆಕೆಂಡ್ ಸ್ವಾಮಿ ನೋಡಿಬಿಟ್ಟು ಹಿಂಗೆ ಕೇಳ್ತಾಯಿದ್ರು, ಮುಂದಕ್ಕೆ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಇವತ್ತು ನೋಡಿ, ಇಲ್ಲಿ ಹೆಂಗೆ ಕೂತಿದ್ದೀನಿ ಹಾಗೆ ಆರಾಮಾಗಿ ಸ್ವಾಮಿ ಹತ್ರ ಕೂತ್ಕೊಂಡು ನಂಗೆ ಇನ್ನೇನು ಬೇಕೆಲ್ಲ ಬೇಡ್ಕೊಂಡು ಆರಾಮಾಗಿ ಕೂತಿದ್ದೆ. ಸೊ ಕಟ್ಲೆಕಾಯಿ ಮಾಡಿಸ್ಕೊಂಬರಕ್ಕೆ ಹೋಗಿದ್ವಿ, ಅದು ಕೂಡ ಚೆನ್ನಾಗಾಯಿತು. ದರ್ಶನ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಾಯಿತು. ಎಲ್ಲ ಒಂಥರ ಶುಭ ಅಂತ ಅನ್ನಿಸ್ತಿತ್ತು ನಿನ್ನೆ. ಸೊ ನನಗೆ ಯಾವುದೇ ಆತಂಕ ಇಲ್ಲ. ಸೊ ಸ್ವಾಮಿ ದರ್ಶನ ಮಾಡಿಬಿಟ್ರಂತೂ ಗೊತ್ತೇ ಇದೆ ನಮ್ಮ ಮನೇಲಿ ಸ್ವಾಮಿದು ವಾರ ಎಲ್ಲ ಹೇಗೆ ಮಾಡ್ತೀವಿ ಅಂತ. ನನಗೆ ಅದೊಂಥರ ಖುಷಿ. ಶನಿವಾರ ಸ್ವಾಮಿಗೂ ನನ್ನ ಮೇಲೆ ಕೃಪೆ ಬಂದುಬಿಟ್ಟಿದೆ ಅನಿಸುತ್ತೆ. ಸೊ 4 ಗಂಟೆಗೆ ಎದ್ದು ಪ್ರತಿ ವಾರ ಪೂಜೆ ಮಾಡ್ತಾಳೆ ನನಗೆ ಅಂತ. ಸೊ ಒಂದು ಹೂವು ಕೂಡ ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಆಯಿತು ನಿನ್ನೆ ಅಂತೂ. ಅಂದರೆ ಏನು ಅಂದರೆ, ಇತ್ತೀಚೆಗೆ ಯಾಕೋ ಒಂದು ಸ್ವಲ್ಪ ಕಾರ್ ಹತ್ತಿದ್ರೆ ತಲೆನೋವು ಸ್ಟಾರ್ಟ್ ಆಗ್ತಿದೆ ನನಗೆ, ಮೈಗ್ರೇನ್. ಸೊ ಎಲ್ಲಾರು ಹೋಗಿ ಬಂದರೆ ಟ್ಯಾಬ್ಲೆಟ್ ತಗೊಳ್ದಲ್ಲೇ ಮಲಗೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ತಲೆನೋವು ಶುರು ಆಗ್ತಾಯಿದೆ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಮೀಶೋಲಿ ನಾನು ಏನೇನೆಲ್ಲ ಐಟಮ್ಸ್ ಬುಕ್ ಮಾಡಿದೆ ಎಲ್ಲ ಬಂದಿದೆ. ಸೊ ಬ್ಲಾಗ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಸೊ ಇವತ್ತು ನೋಡೋಣ, ಇವತ್ತಿನ ಡೈಲಿ ಬ್ಲಾಗ್ಸು ಇರುತ್ತೆ, ಅದ್ರದ್ದೊಂದು ಸಪ್ರೇಟ್ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವಾಗ ಸ್ಟಾರ್ಟ್ ಮಾಡಬೇಕು. ಇನ್ನು ಇವತ್ತು ಪಲಾವ್ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು ಪಲಾವ್ ಅಂತೂ. ಬಟ್ ನಾನು ತಿಂದಿಲ್ಲ, ರಾಗಿ ಮಾಲ್ಟು. ಸೊ ಮಧ್ಯಾಹ್ನಕ್ಕೆ ಹುರುಳಿಕಾಯಿ ಬಸ್ಸಾರು ಮಾಡಿದ್ದೀನಿ, ಹುರುಳಿಕಾಯಿ ಬಸ್ಸಾರು. ಸೊ ಮುದ್ದೆ ಮಾಡಬೇಕು ಇವಾಗ, ಮುದ್ದೆ ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೋಹಿತಿನೂ ಹೋಗಿಲ್ಲ, ಸಂಜೆ ಕಳಿಸ್ಬೇಕಿತ್ತು. ನಮ್ಮ ತಂಗಿ ಮನೇಲಿ ಹಬ್ಬ ಇರೋದ್ರಿಂದ ಸೊ ಡ್ರೈವರ್ನ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ವಿ. ಅದಕ್ಕೋಸ್ಕರ ಬೆಳಗ್ಗೆ ಅಷ್ಟಕ್ಕೆ ಕಳಿಸೋಣ ರೋಹಿತ್ನ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ಸೊ ಬನ್ನಿ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ. ಇನ್ನೊಂದು ಏನು ಅಪ್ಡೇಟ್ ಕೊಡಬೇಕು ಅಂತಂದರೆ, ಶ್ವೇತಾ ಅವ್ರ ಶಾಪಲ್ಲಿ ಸುಮಾರಷ್ಟು ಜನ XXL ಇಂದ ಹಿಡಿದು 4 to 6 XL ಟಾಪ್ಸು ಮತ್ತು ಚೂಡಿದಾರು ಸೆಟ್ಗಳನ್ನ ಕೇಳಿದ್ರಂತೆ. ಅಂದರೆ 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು, ಇದನ್ನೆಲ್ಲ ಕೇಳಿದ್ರಂತೆ ಸುಮಾರಷ್ಟು ಜನ. ಸೊ ಅವೆಲ್ಲವೂ ಕೂಡ ಬಂದಿದ್ದಾವೆ. ಸೊ ಒಂದು ಶ್ವೇತಾ ಅವರ ಒಂದು ಅಪ್ಡೇಟ್ ಕೊಟ್ಬಿಡಿ ನಿಮ್ಮ ಚಾನಲ್ನಲ್ಲಿ ಅಂತ ಅಂದರು. ಸೊ ಯಾರೆಲ್ಲ XXL ಇಂದ ಹಿಡಿದು 4XL, 5XL, 6XL ಡ್ರೆಸ್ಗಳನ್ನ ವೆಯ್ಟ್ ಮಾಡ್ತಾ ಇದ್ರಿ, ದಯವಿಟ್ಟು ಶ್ವೇತಾ ಅವ್ರ ಶಾಪಲ್ಲಿ ಅವೈಲೇಬಲ್ ಇದೆ. ತರಿಸಿದ್ದಾರೆ, ನೆನ್ನೆ ಕೂಡ ಬಂದಿದೆ. ಸೊ ಬೇಕಿದ್ದರೆ ದಯವಿಟ್ಟು ಹೋಗಿ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿ. ಸೊ ಯಾಕೆ ಅಂತಂದರೆ, ಈಗ ಜಸ್ಟ್ ಕಾಲ್ ಮಾಡಿ ಒಂದು ಅಪ್ಡೇಟ್ ಕೊಡಿ ಅಂತ ಅಂದರು. ಸೊ ಹಾಗಾಗಿ ನಿಮ್ಮೆಲ್ರಿಗೋಸ್ಕರ ಯಾರಿಗೆಲ್ಲ ಡ್ರೆಸ್ಸಸ್ ಬೇಕು ಖಂಡಿತ ಸಿಗ್ತಾ ಇದೆ, ಹೋಗಿ ಪರ್ಚೇಸ್ ಮಾಡಿ. ಸೊ ತುಂಬ ಚೆನ್ನಾಗಿದೆ ಡ್ರೆಸ್ಗಳಂತೂ, ಕಾಟನ್ ಡ್ರೆಸ್ಗಳೆಲ್ಲ ಭಾಳ ಬಂದಿದ್ದಾವೆ. ನಿನ್ನೆ ಮೊನ್ನೆ ಎಲ್ಲ ನಾನು ಕೂಡ ನೋಡ್ಕೊಂಡ್ಬಂದೆ. ಸೊ ಏನು ಅಂತಂದರೆ, ಸೊ ಇನ್ನರು ಬೇಕಿತ್ತು ಸುಮಾರಷ್ಟು, ತಂದಿಲ್ಲ ನಾನು. ಅದನ್ನು ಮೇಯ್ನಾಗಿ ಜೀನ್ಸ್ ಟಾಪ್ಸ್ ಬೇಕಿತ್ತು ಮತ್ತು ಇನ್ನರ್ ಬೇಕಿತ್ತು, ಹೋಗಿದ್ದೆ. ಸೊ ನೆಕ್ಸ್ಟು ಹೋದಾಗ ತೊಗೊಂಬರ್ತೀನಿ ಅಂತ ಅಂದರು. ನೋಡೋಣ, ತಂದಾಗ ಹೋಗಿ ಬರೋಣ. ಬನ್ನಿ, ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳನ್ನ ಮುಗಿಸಿ
ಓಡ್ತಾ ಇರೋಂಥದ್ದು. ಸೊ ನಾನು ನೋಡಿ ಹೆದರ್ಕೊಂಬಿಡಿ. ಸೊ ಒಂದು ಫೇಸ್ ಪ್ಯಾಕ್ ಹಾಕಿದ್ದೀನಿ ಅಷ್ಟೇ. ಸೊ ಇನ್ನೊಂದಷ್ಟು ಬಟ್ಟೆಗಳೆಲ್ಲ ಒಗೆಯೋದಿದೆ. ಎಲ್ಲಾರ ಹೊರಟ್ವಿ ಅಂತ ಅಂದರೆ, ಹೋಗಿ ಬಂದ್ವಿ ಅಂದರೆ ಒಂದು ರಾಶಿ ಬಟ್ಟೆಗಳು ಎಷ್ಟು ತೊಳೆಯೋದು ನಿಜವಾಗ್ಲೂ. ನಿಮ್ಗೆ ಗೊತ್ತಿದೆ, ನಾನು ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ಬಟ್ಟೆಗಳು. ಒಂದಷ್ಟು ಹೊಸ ಡ್ರೆಸ್ಗಳು, ಸುಜಿತ್ ಯೂನಿಫಾರ್ಮು, ಸುಜಿತ್ ವೈಟ್ ಡ್ರೆಸ್ಗಳು, ರೋಹಿತ್ತು ಶರ್ಟ್ಗಳು ಇವೆಲ್ಲನೂ ಕೂಡ ನಾನು ಹ್ಯಾಂಡ್ ವಾಶೇ ಮಾಡೋ ಅಂಥದ್ದು. ಸೊ ಇತ್ತೀಚೆಗೆ ಬಿಸಿಲು ಬೇರೆ ಇಲ್ಲ ನೋಡಿ, ಒಣಗೋದಕ್ಕೆ ಜಾಗನೂ ಇಲ್ಲ. ಒನ್ ಡೇ ಹಾಕಿರೋ ಬಟ್ಟೆ 2 ದಿವಸ 3 ದಿವಸ ಒಣಗ್ತಿದೆ. ಸೊ 2 ದಿವಸ 3 ದಿವಸ ವಾಶ್ ಮಾಡ್ದಲೇ ಇದ್ದರೆ ಒಂದು ರಾಶಿ ಬಟ್ಟೆಗಳಾಗ್ತಿದೆ. ಸೊ ದೇವರಾಯನದುರ್ಗಕ್ಕೆ ಹೋಗಿ ಬಂದಾಗಿಂದನೂ, ಹಬ್ಬಗಳು ಹೋಗಿ ಬಂದಾಗಿಂದನೂ ರಾಶಿ ಬಟ್ಟೆಗಳು ಡೈಲಿ ಒಗಿತಲೇ ಇದ್ದೀನಿ, ಒಂದು ರಾಶಿ ಇದ್ದೇ ಇದ್ದಾವೆ. ಸೊ ಹಾಗಾಗಿ ಬೆಳಗ್ಗೆಯಿಂದ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಬಟ್ಟೆ ತೊಳೆಯೋ ಅಷ್ಟರಲ್ಲಿ ಡ್ರೈ ಆಗುತ್ತೆ ಅಂದ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ. ಇನ್ನು ರೋಹಿತ್ತು ನನ್ನ ಬಟ್ಟೆ ವಾಶ್ ಮಾಡೋಕ್ಕೆ ಅಂತ ತಂದಿಟ್ಟಿದ್ದೀನಿ. ನಾನು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಬೇಕು ಅಂತ ತೊಗೊಂಬಂದು ಇಟ್ಟಿದ್ದಾನೆ. ಸೊ ಬೇಡ ಕಣಪ್ಪ, ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಆಗುತ್ತೆ ಬಟ್ಟೆ ತೊಳೆದ್ಮೇಲೆ, ವಾಶ್ ಆದಮೇಲೆ ನೀನು ಫಿಶ್ ಟ್ಯಾಂಕ್ ತೊಳೆಯಪ್ಪ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಬಟ್ಟೆಗಳು ತೊಳಿತಾ ಇದ್ದೀನಿ. ಯಾಕೆಂದರೆ ಒಂದು 10 ಗಂಟೆ 10:30 ಅಷ್ಟರಲ್ಲಿ ದೇವ್ರ ಪೂಜೆ ಡೈಲಿ ಆಗುತ್ತೆ ಮನೆಯಲ್ಲಿ. ಸೊ ಲೇಟ್ ಆದರೆ ಒಂಥರ ಬೇಜಾರಾಗ್ತಿರುತ್ತೆ. ಅದಕ್ಕೆ ಫಸ್ಟು ನಮ್ಮ ಬಟ್ಟೆ ಒಗ್ದಾಕ್ಬಿಟ್ಟು ಸ್ನಾನಕ್ಕೆ ಹೋಗಿ ದೇವ್ರ ದೀಪ ಹಚ್ಬೇಕು, ಆಮೇಲೆ ತೊಳ್ಕೊಳಪ್ಪ ಅಂತ ಹೇಳಿ ಬಟ್ಟೆಗಳೆಲ್ಲ ಒಗಿತಾ ಇದ್ದೀನಿ. ಸೊ ಸುಜಿತ್ದವೇ ಒಂದು ಬಂಡಿ ಇದ್ದಾವೆ. ಸೊ ಅದೇ ಹೇಳಿದ್ನಲ್ಲ, ಡೈಲಿ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಡೈಲಿ ಹೋಗ್ದಂಥ ಬಟ್ಟೆಗಳು, ವೇರ್ ಮಾಡಿದಂಥ ಬಟ್ಟೆಗಳೆಲ್ಲವೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಡೈಲಿ ವೇರ್ ಮಾತ್ರ ಹಾಕೋದು. ಸೊ ಹಾಗಾಗಿ ನೋಡಿ, ರೋಹಿತ್ತು ಶರ್ಟ್ಗಳು, ಮತ್ತು ಇನ್ನು ವಾರಕ್ಕೊಂದ್ಸಲ ರೋಹಿತ್ತು ಬೆಂಗಳೂರಿಂದ ತಂದುಬಿಡ್ತಾನೆ ಅವನು ಒಂದು ರಾಶಿ ಬಟ್ಟೆಗಳು. ಸೊ ಒಂದಷ್ಟು ಕೈಯಲ್ಲಿ ಒಗಿತೀನಿ, ಜೀನ್ಸು ಈ ಥರದ್ದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಸೊ ಫುಲ್ಲಾಗಿ ಒಗೆಯೋದೆಲ್ಲ ಏನು ತೋರಿಸ್ಲಿಲ್ಲ. ಫೈನಲಿ ಎಲ್ಲ ಒಗೆದಿದ್ದಾಯಿತು, ಒಗೆದು ಜಾಲಿಸಿ ಹಾಕಿದ್ದೀನಿ. ಸೊ ಏನಂತಂದರೆ, ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬೇಗ ಡ್ರೈ ಆಗುತ್ತೆ ಬಟ್ಟೆಗಳು. ಕೈಯಲ್ಲಿ ಒಗೆದಿದ್ದು ಸ್ವಲ್ಪ ಲೇಟು ಒಣಗೋದು. ಸ್ವಲ್ಪ ನಾವು ಕೈಯಲ್ಲಿ ಮಿಷಿನಲ್ಲಾದರೆ ಸ್ವಲ್ಪ ಜಾಸ್ತಿ ನೀರೆಲ್ಲ ಹಿಂಡಿ ತೆಗೆದಿರುತ್ತೆ ನೋಡಿ, ಹಾಗಾಗಿ ಕೈಯಲ್ಲಿ ಒಗೆದಿದ್ದು ಸ್ವಲ್ಪ ಲೇಟು. ಹಾಗಾಗಿ ಒಣಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಮಳೆ ವಿಪರೀತ ಮಳೆ. ಸೊ ಎಷ್ಟು ಮಳೆ ಬರ್ತಿದೆ ಅಂತಂದರೆ ಬಟ್ಟೆಗಳು ಒಣಗೋದಕ್ಕೆ ಜಾಗನೇ ಇಲ್ವೇನೋ ಅನ್ನೋ ಥರ ಆಗೋಗಿದೆ. ಸೊ ಇಟಿಲಿ ಹಾಕಿರ್ತೀನಿ, ಇಲ್ಲೇ ನೆರಳಲ್ಲೇ ನಮ್ಮ ಮನೆಯಲ್ಲಿ ಬಟ್ಟೆ ಒಣಗಿಸೋ ಅಂಥದ್ದು. ಬಿಸಿಲಿಗೆಲ್ಲ ಹಾಕಲ್ಲ ನಾನು, ಯಾವುದೇ ಬಟ್ಟೆ ಆದರೂ ಕೂಡ ನೆರಳಲ್ಲೇ ಹಾಕುವಂಥದ್ದು. ಆಮೇಲೆ ತುಂಬ ಬಟ್ಟೆಗಳನ್ನೆಲ್ಲ ಹೆವಿ ದಬ ಒಗೆದು ಸೆಣೆದು ಈ ಥರ ಎಲ್ಲ ಏನೂ ಮಾಡಲ್ಲ ನಾನು. ನೀಟಾಗಿ ಉಜ್ಜಿ ಬ್ರಷ್ ಮಾಡಿ ಹಾಕ್ಬಿಡ್ತೀನಿ. ಯಾಕೆಂದರೆ ಯಾವುದೇ ಬಟ್ಟೆ ಆದರೂ ಕೊಳೆ ಆಗಿರಲ್ಲ. ಸುಜಿತ್ದು ಸ್ವಲ್ಪ ಬಟ್ಟೆ ಕೊಳೆ ಆಗಿರುತ್ತೆ, ಯಾಕೆಂದರೆ ಅವನು ಆಟ ಆಡ್ತಾನಲ್ವ, ಯಾವಾಗಲೂ ಮಣ್ಣಲ್ಲಿ ಎಲ್ಲ ಆಟ ಆಡ್ತಿರ್ತಾನೆ. ಹಾಗಾಗಿ ಬಟ್ಟೆ ಸ್ವಲ್ಪ ಕೊಳೆ ಆಗಿರುತ್ತೆ. ಸೊ ಇದು ಬೆಳಗ್ಗೆ ಬ್ಲಾಗ್, ಮಂಗಳವಾರ. ಒಂದು ಸೂಜು ನೋಡಿ ಬಂದು ಊಟ ಮಾಡಿ ಇಲ್ಲಿ ನೆಗದಾಡ್ತಿದ್ದಾನೆ. ಇವಾಗ ಟೈಮು 3:45. ಸೊ ಇವಾಗ ನಾನು ಕೂಡ ರೆಡಿ ಆಗಬೇಕು. ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಹಾಲು ಕಾಯಿಸ್ಕೊಟ್ಟು ಆಮೇಲೆ ಬ್ಲಾಗ್ ಶುರು ಮಾಡಬೇಕು. ಸೊ ಇದೊಂದು ಸ್ವಲ್ಪ ಸುಜಿತ್ತು ಸ್ಕೂಲಿಂದ ಬರೋಕ್ಕಿಂತ ಮುಂಚೆ ಮಾಡ್ಕೊಂಡಿದ್ದು ಬ್ಲಾಗ್ ಇದು. ನಿಮ್ಗೆ ಗೊತ್ತೇ ಇದೆ, ಮಧ್ಯಾಹ್ನದ ಹೊತ್ತು ಒಂದು ಯಾವುದಾದ್ರು ಹಣ್ಣು ತಿನ್ನೋ ಅಂತ ಅಭ್ಯಾಸ ನಂದು. 1-2 ಯಾವುದಾದ್ರೂ ಹಣ್ಣು ತಿನ್ಕೋತೀನಿ. ಸೊ ಇವತ್ತು ಪೇರ್ಲೆ ತಿನ್ಕೊಂಡು ಮನೆಯವ್ರಿಗೂ ಹಾಲು ಕೊಟ್ಟಿದ್ದ. ಇವಾಗ ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆಗೋಣ. ನೋಡಿದ್ರೆ ಹೊರಗಡೆ ಮಳೆ ಬರೋಂಗಾಗಿದೆ, ತುಂಬಾ ಮಳೆ ಬರೋಂಗಾಗಿದೆ. ಸೊ ಏನು ಹೋಗೋದು, ಏನು ಹಬ್ಬಕ್ಕೆ ಹೋಗೋದು. ಸುಜಿತ್ ನೋಡಿ ಏನಂತ ಹೇಳ್ತೀನಿ, ವ್ಯಾಗನರ್ ಕಾರ್ ಅಂತ ಅವ್ರದ್ದು, ವೈಫರ್ ಹಾಕ್ಕೊಂಡು ಹೋಗ್ತಾನಂತೆ. ಗೊತ್ತಾ ಅವನಿಗೆ ಮಳೆ ಬಂದರೆ ವೈಫರ್ ಹಾಕ್ಕೊಂಡು ಹೋಗ್ಬೇಕು ಅಂತ. ಸೊ ನೋಡಿ, ಈ ಒಂದು ಡ್ರೆಸ್ನ ವೇರ್ ಮಾಡೋಣ ಅಂತಿದ್ದೀನಿ. ಸೊ ಇದೊಂದು ವೆಸ್ಟರ್ನ್ ಟಾಪ್ಸ್ ಇದು, ಶ್ವೇತಾ ಅವ್ರ ಹತ್ರ ತೊಗೊಂಡಿದ್ದು ಯಾವಾಗಲೂ. ಸೊ ವೇರ್ ಮಾಡಿಲ್ಲ. ಸೊ ಇದನ್ನು ಹಾಕ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಇದೀನಿ. ಬ್ಲ್ಯಾಕ್ ಕಲರು, ಇದರಲ್ಲೂ ಕೂಡ ಸುಮಾರಷ್ಟು ಕಲರ್ಸ್ ಇತ್ತು, ಚೆನ್ನಾಗಿದೆ ಇದು ಕೂಡ. ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಹಲೋ ಸ್ನೇಹಿತರೆ, ಟೈಮ್ ಇವಾಗ 4:15. ಸೊ ರೆಡಿಯಾಗಿದ್ದೀನಿ. ಈ ಡ್ರೆಸ್ ತೋರಿಸಿದ್ನಲ್ವ, ಈ ಡ್ರೆಸ್ನ ವೇರ್ ಮಾಡಿದ್ದೀನಿ, ವೆಸ್ಟರ್ನ್ ಡ್ರೆಸ್ಸು. ಅವ್ರು ಎಷ್ಟೊತ್ತಿಗೆ ಊಟಕ್ಕೆ ಇರ್ತಾರೆ ಅಷ್ಟೊತ್ತಿಗೆ. ಇದು ಕೂಡ ಶ್ವೇತಾ ಅವರ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದಂಥ ಒಂದು ಡ್ರೆಸ್ಸು. ಸೊ ಈ ಇಯರಿಂಗ್ಸು ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಇವಾಗ ಹೊರಡಬೇಕು, ತಲೆ ಬಚ್ಕೊಂಡು ಹೊರಡೋದೇನೆ. ಇನ್ನು ರೋಹಿತ್ತು ಇವತ್ತು ಮಂಗಳವಾರ ಸಂಜೆನೇ ಹೊರಡಬೇಕಿತ್ತು. ಡ್ರೈವರು
ನಾವು ಕರ್ಕೊಂಡು ಹೋಗ್ತಾಯಿದ್ದೀವಿ, ಹಂಗಾಗಿ ರೋಹಿತ್ ಬಿಡೋಕ್ಕಾಗಲ್ಲ ಅಂತ. ಸೊ ಹೋಗಲಿ, ಚಿಕ್ಕಮ್ಮನ ಮನೆಗೆ ಹಬ್ಬಕ್ಕೆ ಹೋಗಿ ಬರೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದೆ. ಅವನು ಬಂದ, ರೋಹಿತ್ತು, ನಾನು, ಸುಜಿತ್ತು ಎಲ್ಲ ಹೊರಟ್ವಿ. ಸೊ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಇದು ಬ್ಲ್ಯಾಕ್ ಅಂದ್ಕೊಂಡೆ, ಇದು ನೆವಿ ಬ್ಲೂ ಇರೋ ಅಂಥದ್ದು. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ಶ್ವೇತಾ ಅವ್ರ ಶಾಪಲ್ಲಿ ಅವೈಲೇಬಲ್ ಇದೆ. ಇದೇ ವಿಡಿಯೋದಲ್ಲಿ ಅವ್ರದ್ದೊಂದು ಬ್ಲಾಗ್ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಮಾಡಿ ಕಳಿಸಿದ್ರು. ಯಾಕೆ ಅಂತಂದರೆ 4XL 5XL ಇವೆಲ್ಲ ಇರೋ ಅಂಥದ್ದು ಸ್ವಲ್ಪ ಅಪ್ಡೇಟ್ ಕೊಡಿ ಅಂತ ಹೇಳಿದರು. ಹಾಗಾಗಿ ಸೊ ಈ ಒಂದು ಇಯರಿಂಗ್ಸ್ ಕೂಡ ಲಾಸ್ಟ್ ವಿಡಿಯೋನಲ್ಲಿ ಹಾಕಿದ್ದೀನಿ, ಮೀಶೋನಲ್ಲಿ ಪರ್ಚೇಸ್ ಮಾಡಿದಂತಹ ಇಯರಿಂಗ್ಸು. ಸೊ ಒಂದು ಕ್ಲಿಪ್ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಸಂಜೆ ಹೆಚ್ಚು ಕಡಿಮೆ ಒಂದು 4:15 4:45 ಆಗಿರ್ಬೋದೇನೋ. ಸೊ ಹೊರಡ್ತಾ ಇರೋ ಅಂಥದ್ದು. ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಹಬ್ಬಗಳಿದ್ದರೆ ನಾನೇ ಡ್ರೈವ್ ಮಾಡ್ತೀನಿ. ಸೊ ನೈಟು ಮಳೆ, ಹಂಗಾಗಿ ಸೊ ಅವರು ರಿಸ್ಕ್ ತೊಗೊಳೋದು ಬೇಡ ಅನ್ನೋ ಇದಕ್ಕೆ ಸೊ ಡ್ರೈವರು ಬಂದಿರೋದಷ್ಟೇ, ಇಲ್ಲಾಂದರೆ ನಾನೇ ಡ್ರೈವ್ ಮಾಡ್ತೀನಿ. ಸೊ ಹೊರಟ್ವಿ ಇವಾಗ. ಹೋಗ್ಬೇಕಾದ್ರೆ ನೋಡ್ತಾ ಇದ್ದೀರಾ, ಟ್ರೈನು ಗೇಟ್ ಹಾಕಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಕಡಮದ ಮುಖಾಂತರ ಹೋಗುವಂಥದ್ದು ತುಂಬ ಕಡಿಮೆ. ತಂಗಿ ಮನೆಗೆ ಹೋದರೆ ಮಾತ್ರ, ಅಂದರೆ ನಮ್ಮ ತಂಗಿ ಮನೆ ಇರೋದು ಟೀಪಾಳ್ಯದಲ್ಲಿ. ಸುಮಾರಷ್ಟು ಜನ ತುಮಕೂರಲ್ಲಿ ಎಲ್ಲ ಕಡೆ ವ್ಯೂವರ್ಸು ನಮ್ಮ ತಂಗಿಯವ್ರನ್ನ ಕೇಳ್ತಾರಂತೆ. ಸೊ ನಿಮ್ಮ ಅಕ್ಕ ಅವರು ಶ್ವೇತಾ ಅವರಲ್ವಾ, ಸೊ ಬ್ಲಾಗಲ್ಲಿ ತೋರಿಸ್ತಾ ಇರ್ತಾರೆ ನಿಮ್ಮನ್ನು ಕೂಡ, ಬ್ಲಾಗ್ಸ್ ಎಲ್ಲ ಚೆನ್ನಾಗಿ ಬರ್ತಿರುತ್ತೆ ಅವ್ರದ್ದು ಅಂತ ಹೇಳ್ತಿರ್ತಾರಂತೆ ನಮ್ಮ ತಂಗಿಗೆ. ಸೊ ಸುಮಾರಷ್ಟು ಜನ ದಂಡೇಶ್ವರದಿಂದ ಸುಮಾರಷ್ಟು ಜನ ಗುರುತಿಸಿ ನಮ್ಮ ತಂಗಿ ಯಜಮಾನ್ರಿಗೂ ಕೂಡ ಮಾತಾಡಿಸ್ತಾರಂತೆ. ತುಂಬ ಖುಷಿಯಾಗುತ್ತೆ. ಸೊ ಯಾಕೆಂದರೆ ಎಲ್ಲೆಲ್ಲಿಂದ ವ್ಯೂವರ್ಸ್ಗಳಿದ್ದಾರೆ ನೋಡಿ ಅಲ್ವಾ. ಸೊ ಗುರುತಿಸಿ ಮಾತಾಡಿಸ್ತಾರಲ್ಲ, ಅದೇ ಒಂದು ಖುಷಿ. ಸೊ ಬಂದ್ವಿ ಇವಾಗ. ಇದು ಕಲ್ಲೂರು ಕ್ರಾಸ್ ಹತ್ರ ಇರೋಂತಹ ಟೀಪಾಳ್ಯ. ನಮ್ಮ ತಂಗಿ ಯಜಮಾನ್ರು ಬಂದು KBನಲ್ಲಿರೋ ಅಂಥದ್ದು. ಸೊ ದಂಡೇಶ್ವರದಲ್ಲಿ ವರ್ಕ್ ಮಾಡ್ತಿದ್ರಲ್ವ, ಹಾಗಾಗಿ ಅಲ್ಲಿರುವಂತಹ ವ್ಯೂವರ್ಸು ಕೂಡ ಗುರುತಿಸಿ ಮಾತಾಡಿಸ್ತಾರೆ. ಸೊ ಇವರಿರೋ ಅಂಥದ್ದು ಹಳ್ಳಿನಲ್ಲೇ ಇರೋದು. ಮಕ್ಕಳೆಲ್ಲ ಬಂದು ಕಡಬ ಶಾಲೆಗೆ ಹೋಗ್ತಾರೆ, ಕಡಬ ಸ್ಕೂಲ್ಗೆ ಹೋಗ್ತಾರೆ, ಎಲೈಟ್ಗೆ. ಸೊ ಇವಾಗ ಬಂದ್ವಿ. ಇಲ್ಲೆಲ್ಲ ತುಂಬ ವೀಡಿಯೋಸ್ ತೊಗೊಳ್ಳಿಲ್ಲ ಕಾರಣಾಂತರದಿಂದ. ಸೊ ಸುಜಿತ್ತು ಮತ್ತು ನಮ್ಮ ತಂಗಿ ಮಗಳು ಹೇಮಾ ಅಂತ ಇಬ್ಬರು ಆಟ ಆಡ್ಕೊತಿದ್ದಾರೆ. ಸೊ ಇನ್ನು ಪೂಜೆ ಎಲ್ಲ ಆಗಿರಲಿಲ್ಲ, ಅಂದರೆ ಹಿರಿಯರ ಪೂಜೆ ಸಂಜೆಗೇನಲ್ವ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ರೆಡಿ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ಎಲ್ಲೋದ್ರೂ ಅಷ್ಟೇ ಒಂದು 1/2 hour ಅಷ್ಟೇ ನಾವಿರೋ ಅಂಥದ್ದು. ಸೊ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಇದಾದ ನಂತರ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕೂಡ ಕಂಟಿನ್ಯೂ ಆಗುತ್ತೆ, ಅಂದರೆ ಬುಧವಾರದ ಬ್ಲಾಗ್. ಸೊ ಇದ್ರ ಜೊತೆಗೆ ಶ್ವೇತಾ ಅವ್ರ ಶಾಪ್ದು ಒಂದು ಅಪ್ಡೇಟ್ ಕೂಡ ಹಾಕ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಯಾಕೆಂದರೆ ತುಂಬ ಜನ ಡ್ರೆಸ್ಗೆ ವೆಯ್ಟ್ ಮಾಡ್ತಾ ಇದ್ರಂತೆ, ಹಾಗಾಗಿ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದಾರೆ. 3XL 4XL 5 6ವರೆಗೂ ಬಂದಿದೆ, ರೀಸ್ಟಾಕ್ ಆಗಿದೆ ನೋಡಿ. ಒಂದೊಂದು ಹಾಕಿದ್ದು ನಿಮಗೆ ಎಲ್ಲ ತೋರಿಸ್ತೀನಿ. ನೋಡಿ ತುಂಬಾ ಚೆನ್ನಾಗಿದೆ ಕಾಟನ್. ಎಸ್ಪೆಷಲಿ ಈ ಒಂದು ವಿಡಿಯೋ ಶೇರ್ ಮಾಡ್ತಾ ಇರೋ ಅಂಥದ್ದು XXL 4, 5, 6XLವರೆಗೂ ಬೇಕಾಗಿರೋವಂಥ ಡ್ರೆಸ್ಗಳು. ಸೊ ಸುಮಾರಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರಂತೆ ಶಾಪ್ಗೆ ಹೋಗಿ, ಮೇಡಮ್ ನಮಗೂ ತರಿಸ್ಕೊಡಿ ಡ್ರೆಸ್ಗಳು ಬೇಕು ಅಂತ. ಸೊ ಹಾಗಾಗಿ ಪಾಪ ಅವರು ನನಗೆ ವೀಡಿಯೋ ಮಾಡೋದಕ್ಕೆ ಕರೆದಿದ್ರು. ಸೊ ನನಗೆ ಹೋಗೋದಕ್ಕೆ ಟೈಮ್ ಇಲ್ಲ, ಯಾಕೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ 1 day ಫ್ರೀ ಇಲ್ಲದಿರೋ ಥರ ಹಬ್ಬಗಳು. ಸೊ ಹೋಗಲೇಬೇಕು. ಸೊ ವೀಡಿಯೋಗೆ ಹೋಗಿ ಬಂದರೆ ನಂಗೆ ಟೈಮ್ ಆಗೋಲ್ಲ, ಮನೆ ಕೆಲಸ ಇದೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ. ಸೊ ಹಾಗಾಗಿ ಅವ್ರನ್ನೇ ಸ್ವಲ್ಪ ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದೆ. ಸೊ ಅವರು ವೀಡಿಯೋ ಮಾಡಿ ಕಳಿಸಿದ್ರು. ಇದೆಲ್ಲವೂ ಕೂಡ ಕಾಟನ್, ಪ್ಯೂರ್ ಕಾಟನ್ನು. ಸೊ ಹೇಳಿದ್ನಲ್ಲ, ಸೈಜೆಲ್ಲ ಹೇಳಿದ್ದೀನಿ. ಸೊ ಯಾರಿಗಾದರೂ ಬೇಕಿದ್ರೆ ಶಾಪ್ಗೆ ವಿಸಿಟ್ ಮಾಡಿ, ಎಲ್ಲ ಸೈಜಲ್ಲೂ ಕೂಡ ಸಿಗುತ್ತೆ. ಸೊ ಕಾಟನ್ ಡ್ರೆಸ್ಗಳು ಎಲ್ರಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ. ಎಲ್ಲ ಸ್ಕಿನ್ನವ್ರಿಗೂ ಕೂಡ ಕಾಟನ್ ಡ್ರೆಸ್ಗಳು ತುಂಬ ಅಡ್ಜಸ್ಟ್ ಆಗುತ್ತೆ. ಸೊ ಹಾಗಾಗಿನೇ ಎಲ್ಲರೂ ಕೂಡ ಕಾಟನ್ನ ಲೈಕ್ ಮಾಡೋದು. ಈವನ್ ನನಗೂ ಕೂಡ ಕಾಟನ್ ಡ್ರೆಸ್ ಅಂದರೆ ತುಂಬ ಇಷ್ಟ. ಈವನ್ ಅಲ್ಲಿ ಶ್ವೇತಾ ಅವ್ರು ವೇರ್ ಮಾಡಿರೋ ಅಂಥದ್ದು ಕೂಡ ಕಾಟನ್ ಡ್ರೆಸ್ಸು, ಅದು ಕೂಡ ಲಾಸ್ಟ್ ಟೈಮು ತರಿಸಿದ್ರು, ಅಂಬ್ರೆಲಾ ಕುರ್ತಿ. ಸೊ ನಾನು ಅದನ್ನು ತೊಗೋಬೇಕು ಅಂತ ಅನ್ಕೋತಾ ಇದ್ದೆ, ಅಷ್ಟರಲ್ಲಿ ಎಲ್ಲವೂ ಕೂಡ ಖಾಲಿ ಆಗಿತ್ತು. ನೆಕ್ಸ್ಟ್ ಹೇಳಿದ್ದೀನಿ ಮತ್ತೆ ಕಾಟನ್ ಡ್ರೆಸ್ಗಳನ್ನ ತರಿಸಿ, ಏಕೆಂದರೆ ಜನದ ರಿಕ್ವೆಸ್ಟ್ ಏನಿದೆ, ಡಿಮ್ಯಾಂಡ್ ಏನಿದೆ, ಆ ಥರ ಕ್ಲಾತ್ಗಳನ್ನ ಹಾಕಿ ಅಂತ ಹೇಳಿದ್ದೀನಿ. ಸೊ ಕಾಟನ್ ಡ್ರೆಸ್ಗಳು ಕೂಡ ತುಂಬ ಜನ ಲೈಕ್ ಮಾಡ್ತಾ ಇರೋವಂಥದ್ದು ಕಾಟನ್ ಡ್ರೆಸ್ಸು. ಅದು ತುಂಬ ಡೀಸೆಂಟಾಗಿರುತ್ತೆ, ಒಂಥರ ಡೀಸೆಂಟ್ ಲುಕ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೊ ಯಾರಿಗಾದರೂ ಬೇಕಿದ್ದರೆ ವಿಸಿಟ್ ಮಾಡಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇನ್ನು ಹೇಳಿದ್ನಲ್ಲ, ಬುಧವಾರದ ಬ್ಲಾಗ್ ಹಾಗೇ ಕಂಟಿನ್ಯೂ ಆಗ್ತಾ ಇದೆ.
ಇನ್ನು ಹೇಳಬೇಕು ಅಂತಂದರೆ ಈ ಗೌರಿ ಹಬ್ಬ ಬಂದಾಗಿಂದನೂ ಒಂದೇ ಸಮ ಸ್ವೀಟ್ಸು ಹಾಳು ಮೂಳು ಹದ್ವಾನ ಎಲ್ಲ ತಿಂದು 1-2 ಕೆ ಜಿ ವೆಯ್ಟು ಮತ್ತೆ ಗೇನ್ ಆಗಿದೆ. ಸೊ ನನ್ನ ವೆಯ್ಟ್ ನಾನು ನಿಮಗೆ ತೋರಿಸಿದ್ದೆ, ಒಂದು 67 ಕೆ ಜಿ ನಾನಿದ್ದೆ. ಸೊ ಇವಾಗ 68-69ಗೆ ಬಂದು ನಿಂತಿದೆ. ಯಾಕೆಂದರೆ ಹಬ್ಬ ನೋಡಿ, ತುಂಬ ಏನು ಡಯಟ್ ಮಾಡೋಕ್ಕೆ ಹೋಗಲ್ಲ. ಗೌರಿ ಹಬ್ಬದಿಂದ ಹೇಳಬೇಕು ಅಂದರೆ ಅಷ್ಟೊಂದು ವರ್ಕೌಟು ಡೈಲಿ ಮಾಡಿದ್ರೂ ಕೂಡ ತುಂಬ ಟೈಮ್ ಕೊಟ್ಟು ಮಾಡೋಕ್ಕಾಗ್ತಾಯಿಲ್ಲ. ಬರೀ ಒಂದು ಹಾಫ್ ಆನ್ ಅವರ್ ಅಷ್ಟೇ ಮಾಡೋಕ್ಕಾಗ್ತಾ ಇರೋದು. ಸೊ ಹಬ್ಬಗಳು, ಮನೇಲಿ ಹಬ್ಬ ಮತ್ತು ಮನೇಲಿ ಹಬ್ಬದ ಅಡುಗೆಗಳು ಮಾಡ್ತಾನೆ ಇರ್ತೀವಿ, ವರ್ಷಕ್ಕೊಂದು ಬಾರಿ ಮಾಡೋದು. ಸೊ ಅದನ್ನೆಲ್ಲ ಸ್ಕಿಪ್ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ತಿಂತಾ 1-2 ಕೆ ಜಿ ವೆಯ್ಟ್ ಮತ್ತೆ ಗೇಯ್ನ್ ಆಗಿದೆ. ಸೊ ಪ್ರಾಬ್ಲಮ್ ಇಲ್ಲ, ಇಳಿಸೋ ಅಂಥದ್ದು ಗೊತ್ತಿರೋದ್ರಿಂದ. ಸೊ ನೋಡೋಕ್ಕೆ ಸಣ್ಣಗೇನೇ ಕಾಣಿಸ್ತಾ ಇದ್ದೀನಿ, ಆದರೆ ವೆಯ್ಟ್ ಚೆಕ್ ಮಾಡಿದ್ರೆ 2 ಕೆ ಜಿ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇನ್ಮೇಲೆ 1 ಅವರ್ ಮೇಲೆ ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ಈ ಪಕ್ಷದ ಹಬ್ಬದಲ್ಲಿ ನಾನ್ ವೆಜ್ ತಿಂದ್ರೂ ಕೂಡ, ತುಂಬ ನಾನ್ ವೆಜ್ ತಿಂದರೂ ಕೂಡ ವೆಯ್ಟ್ ಗೇನ್ ಆಗ್ತೀನಿ. ಸೊ ಹೋಗಿದ ಕಡೆ ಎಲ್ಲ ನಾನ್ ವೆಜ್ ಕಡಿಮೆನೇ, ಬಟ್ ಡೈಲಿ ತಿಂದರೆ ಇನ್ನೇನಾಗುತ್ತಲ್ವ ಸ್ನೇಹಿತರೆ, ವೆಯ್ಟ್ ಗೇನ್ ಆಗೇ ಆಗುತ್ತೆ ಎಂಥವ್ರಿಗೂ ಕೂಡ. ಸೊ ನನ್ನ ಒಂದು ಹೇಗೆ ರೊಟೀನು ಅಂತಂದರೆ, ನಾನು ಮಧ್ಯಾಹ್ನ ಫುಲ್ಲಾಗಿ ಹೊಟ್ಟೆ ತುಂಬ ಫುಲ್ ಮೀಲ್ಸ್ ಊಟ ಮಾಡ್ತೀನಿ. ನೈಟು ತುಂಬ ಸಿಂಪಲ್ಲು, ಬೆಳಗ್ಗೆ ರಾಗಿ ಮಾಲ್ಟು. ಸೊ ಇಷ್ಟೇ ಇರುತ್ತೆ. ಈಗ ಪಕ್ಷದ ಹಬ್ಬ ಅಂತ ಸ್ಟಾರ್ಟ್ ಆದಾಗಿಂದ ಇನ್ನು ಸಿಹಿ ಊಟಕ್ಕೆ ಕರೆಯೋರು ಜಾಸ್ತಿನೇ. ಒಬ್ಬಟ್ಟು, ಈ ಥರ ಸ್ವೀಟ್ಸ್ಗಳು. ಈಗ ಹಬ್ಬಕ್ಕೆ ಕರೆದಾಗ ನಾವು ಊಟ ಮಾಡಲ್ಲ, ಡಯೆಟ್ಟು ಅಂತ ನಾವು ಅಲ್ಲೆಲ್ಲ ಹೇಳೋಕ್ಕಾಗಲ್ಲ. ಸೊ ಊಟ ಮಾಡಲೇಬೇಕಾಗುತ್ತೆ. ಇನ್ನು ಡೈಲಿ ಈವ್ನಿಂಗು ನಾನ್ ವೆಜ್ ಊಟ ಇತ್ತೀಚೆಗೆ ಪಕ್ಷದ ಹಬ್ಬ ಶುರುವಾದಾಗಿಂದ. ಸೊ ನನಗೆ ಹೇಗೆ ಅಂದರೆ ಚಿಕನ್ ಸ್ವಲ್ಪ ಇಷ್ಟ ಆಗುತ್ತೆ, ಮಟನ್ ಏನು ಅಷ್ಟೊಂದು ಇಷ್ಟ ಆಗಲ್ಲ, ನಾನು ತಿನ್ನಲ್ಲ ಅಷ್ಟೊಂದು. ಆದರೂ ಕೂಡ ಇಲ್ಲಿ ವರ್ಕೌಟು ಸ್ವಲ್ಪ ಸ್ಕಿಪ್ ಆಗ್ತಾಯಿದೆ ಗಂಟೆಗಟ್ಟಲೆ. ಆಮೇಲೆ ಈ ಡಯಟು ಕೂಡ ಅಷ್ಟೊಂದು ಫಾಲೋ ಮಾಡೋಕ್ಕಾಗ್ತಿಲ್ಲ ಹಬ್ಬಗಳು ಬಂದಾಗ. ಹಂಗಾಗಿ 1-2 ಕೆ ಜಿ ವೆಯ್ಟು ಜಾಸ್ತಿ ಆಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಮುಂದೆ ಸ್ವಲ್ಪ ಡಯಟ್ ಮಾಡಿ ಎಕ್ಸಸೈಸ್ ಮಾಡಿ ಸ್ವಲ್ಪ ಇಳಿಸೋವಂಥದ್ದು. ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ ವರ್ಕೌಟ್ ತೋರಿಸಿ ಅಂತ. ಡೈಲಿ ನಾನು ಅದನ್ನೇ ತೋರ್ಸೋಕ್ಕಾಗಲ್ಲ. ವೆಲ್ಕಮ್ ಬ್ಯಾಕ್. ಇವತ್ತು ಬುಧವಾರ ಸ್ನೇಹಿತರೆ, ಇವತ್ತು ಕೂಡ ಒಂದು ಹಬ್ಬ ಇದೆ, ಹೋಗಬೇಕು. ಏನೇನು ಮಾಡೋದೋ ಗೊತ್ತಿಲ್ಲ ನಿಜವಾಗ್ಲೂ. ನನಗಂತೂ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿದೆ. ಡೈಲಿ ಹಬ್ಬ 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 ಹೋಗ್ಬಂದು. ಸೊ ಏನು ಗೊತ್ತಾ, ಹೊರಗಡೆ ಫುಡ್ನ ನಾನು ಯಾವಾಗಲೂ ತಿಂತಾಯಿದ್ರೆ ನನಗೆ ಒಂಥರ ಇನ್ಫೆಕ್ಷನ್ ಆದಂಗೆ ಆಗ್ಬಿಡುತ್ತೆ. ಒಂಥರ ಏನಾಗುತ್ತೆ ಅಂದರೆ ಹೊಟ್ಟೆ ತೊಳ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಸೊ ಇತ್ತೀಚೆಗಂತೂ ಖಾರ ಹತ್ತಿದ್ರೇ ಆಗ್ತಾಯಿಲ್ಲ, ಹಂಗಾಗ್ತಾಯಿದೆ. ಸೊ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ. ಮನೆಯವ್ರು ಸುಜಿತ್ನ ಬಿಟ್ಟು ಬರೋಕ್ಕೆ ಹೋದರು. ರೋಹಿತ್ತು ಬೆಳಗ್ಗೆನೇ 6 ಗಂಟೆಗೆ ಹೋದ. ಸೊ ತಿಂಡಿ ಏನು ಮಾಡ್ಕೊಡೋಕ್ಕಾಗಲಿಲ್ಲ, ಅಲ್ಲೇ ತಿನ್ಕೊಂಡು ಬಿಡು ಮಮ್ಮಿ, ಲೇಟ್ ಆಗುತ್ತೆ ಅಂತ ರೋಹಿತ್ ಹೋದ. ಸುಜಿತ್ ಕೂಡ ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಸ್ಕೂಲ್ ತಪ್ಸಲ್ಲ. ಸೊ ಯಾಕೆಂದರೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸುಜಿತ್ಗೂ ಕೂಡ. ಹಾಗಾಗಿ ಈವ್ನಿಂಗೇ ಹೋಗೋಣ, ಸ್ವಲ್ಪ ಬೇಗ ರೆಡಿ ಆಗಿಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಬುಧವಾರದ ವರ್ಕೌಟ್ ಮುಗೀತು, ಮತ್ತು ಫೇಸ್ ವಾಶ್ ಮಾಡಿ ಫ್ರೆಶ್ ಆಗಿ ಮತ್ತೆ ಕಿಚನ್ ಕಡೆ ಬಂದಿದ್ದೀನಿ. ಸೊ ಬಂದು ಸಾಂಬಾರೆಲ್ಲ ಮಾಡಿಟ್ಟು ಅಡುಗೆ ಮನೆ ಒರೆಸ್ಬೇಕು. ಸೊ ಫೋನ್ ಕಾಲ್ ಶುರುವಾಯಿತು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ಹಬ್ಬಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ವಾ, ಇವಾಗ ಏನು ಮಾಡ್ತಾ ಇದ್ದೀನಿ ಗೊತ್ತಾ, ಐರನ್ ಮಾಡ್ತಾ ಇದ್ದೀನಿ. ಹೊಸ ಡ್ರೆಸ್ಸು ಸ್ಟಿಚ್ ಮಾಡಿದ್ನಲ್ವ ಇದನ್ನು. ಸೊ ಐರನ್ ಮಾಡಿಲ್ಲ. ಯಾಕೋ ನಮ್ಮ ಸ್ಟಿಚಿಂಗ್ ಮಿಷಿನಲ್ಲಿ ಅಷ್ಟೊಂದು ಕಂಫರ್ಟಬಲಾಗಿ ಸ್ಟಿಚಿಂಗ್ ಬರ್ತಾಯಿಲ್ಲ ನೀಟಾಗಿ. ಸೊ ಒಂದ್ಸಲ ಸರ್ವಿಸ್ ಮಾಡಿಸ್ಬೇಕು ನಾನು ಕೂಡ. ನೋಡಿ, ಆಲ್ಮೋಸ್ಟ್ ಎಷ್ಟು ಡ್ರೆಸ್ಗಳಿದೆ ಈ ಕಲರ್ಸು ಅಂದರೆ, ಹೇಳಿದ್ನಲ್ಲ, ಸ್ಯಾರಿನೂ ಅಷ್ಟೇ, ಡ್ರೆಸ್ಗಳು ಅಷ್ಟೇ, ಹೋಗಿ ಬಂದು ಇದೇ ಕಲರ್ ಎತ್ಕೊಂಬರ್ತಿರ್ತೀನಿ. ಸೊ ಇವತ್ತು ಹಾಕೋಣ ಅಂದ್ಕೊಂಡೆ. ಈ ಒಂದು ಕಲರ್ದು ಪ್ಯಾಂಟು ನನ್ನ ಹತ್ರ ಇಲ್ಲ. ಸೊ ಸ್ಟಿಚ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ ನನಗೆ ಇಷ್ಟ ಆಗಲ್ಲ ಹೊಲ್ದಿರೋ ಅಂಥ ಪ್ಯಾಂಟ್ಗಳು. ಸೊ ಪ್ಲಾಜೋ ಪ್ಯಾಂಟ್ ಒಂದಾದರೆ ಇಷ್ಟ ಆಗುತ್ತೆ, ಮಿಕ್ಕಿದ್ದು ಇಷ್ಟ ಆಗಲ್ಲ ನನಗೆ ಪ್ಯಾಂಟು ಇದೆಲ್ಲ. ಸೊ ಇವಾಗ ಮರ್ತುಬಿಟ್ಟೆ ತರೋದನ್ನು. ಈ ಕಲರ್ ಇಲ್ಲ, ಸೊ ಈ ಕಲರ್ ಇದೆ. ನೋಡೋಣ, ಅದನ್ನೇ ಪೇರ್ ಮಾಡಿ ಹಾಕೋಣ. ರಾಜಾರಾಮ್ ಕಡೆ ಹೋದರೆ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಐರನ್ ಮಾಡ್ತಾ ಇದ್ದೀನಿ. ಮನೆಯವರು ಸುಜಿತ್ ಕರ್ಕೊಂಬರಕ್ಕೆ ಹೋಗ್ತಾರೆ. ಹೊರಡಬೇಕು ಬಡ ಅಂತ, ಇನ್ನೂ ಹೊರಡಿಲ್ಲ ಅಂತ ಬೈತಾರೆ. ಸೊ ಇವಾಗ ಸುಜಿತ್ ಬರೋ ಅಷ್ಟರಲ್ಲಿ ಹೊರಟ್ಬಿಡು, ಲೇಟ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನೋಡಿ, ಐರನ್ ಸುಮಾರಾಗಿ ಐರನ್ ಮಾಡಿದ್ದೀನಿ. ಸೊ ಹಾಕ್ಕೊಂಡು ರೆಡಿಯಾಗಿ ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. ಸೊ ಇದು ನಾನೇ ಸ್ಟಿಚ್ ಮಾಡಿರೋ ಅಂಥ ಚೂಡಿದಾರ್. ಸೊ ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ, ಅಕ್ಕ ಸ್ಟಿಚಿಂಗ್ ವಿಡಿಯೋ ಹಾಕಿ, ಕಟಿಂಗ್ ವಿಡಿಯೋ ಹಾಕಿ ಅಂತ ಕೇಳ್ತಾ ಇರ್ತೀರಾ. ಸೊ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಸ್ನೇಹಿತರೆ. ಆಮೇಲೆ ಕೆಲವೊಂದು ವೀಡಿಯೋಗಳೆಲ್ಲ ಹಾಕಿದ್ದೀನಿ ಆಲ್ರೆಡಿ. ಅಷ್ಟೊಂದೆಲ್ಲ ಡೀಟೇಲಾಗಿ ಹೇಳ್ಕೊಡೋಕ್ಕೆ ಬರೋಲ್ಲ ನನಗೆ.
ಸೊ ಡ್ರೆಸ್ ಅಂತೂ ಯಾರು ಸ್ಟಿಚ್ ಮಾಡಿದ್ರೂ ಇಷ್ಟಪಡಲ್ಲ. ಸ್ಯಾರಿ ಬ್ಲೌಸು ಯಾರಾದರೂ ಸ್ಟಿಚ್ ಮಾಡಿದ್ರೆ ಇಷ್ಟಪಟ್ಬಿಡ್ತೀನೇನೋ, ಡ್ರೆಸ್ ಮಾತ್ರ ಅಕ್ಕ ಬಂದೆ, ಡ್ರೆಸ್ ಮಾತ್ರ ನಾನೇ ಸ್ಟಿಚ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಂಗೆ ಇಷ್ಟನೇ ಆಗಲ್ಲ. ಮನೆಯವರು ಹೊರಟ್ರು, ಸುಜಿತ್ ಕರ್ಕೊಂಬರ್ತೀನಿ, ಅಷ್ಟ್ರಲ್ಲಿ ರೆಡಿ ಇರಬೇಕು ನೀನು, ಲೇಟ್ ಮಾಡಬೇಡ ಅಂತ. ಸೊ ಅದು ಇದು ಕೆಲಸ ಮಾಡ್ಕೊಂಡು ಲೇಟ್ ಮಾಡ್ತೀಯಾ, ದೂರ ಹೋಗೋದು ಲೇಟ್ ಆಗುತ್ತೆ ಅಂತಂದರು. ಸರಿ ಅಂತ ಮನೆಯವ್ರನ್ನ ಕಳಿಸಿ ನಾನು ಹೊರಡೋದಕ್ಕೆ ಬಂದೆ. ಇವಾಗ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಬೇಗ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ಬಿಡೋಣ. ಸೊ ನೆನ್ನೆನೂ ಹಿಂಗೆ ಆಯಿತು, ಬೈತಾಯಿದ್ರು. ಸೊ ಏನು ಗೊತ್ತಾ ಸ್ನೇಹಿತರೆ, ಎಲ್ಲ ನಾವು ಹೊರಟಾಗ ನಿಜ ಫ್ರೆಂಡ್ಸ್ಗಳು ಒಬ್ಬರ ಮೇಲೆ ಒಬ್ಬರು ಫೋನ್ ಮಾಡ್ತಿರ್ತಾರೆ. ಯಪ್ಪ ದೇವ್ರೆ, ಎಷ್ಟು ಫೋನ್ ಇದೆ ಅಂದರೆ ಈಗ 3 ಮಿಸ್ ಕಾಲ್ ಇದೆ. ಸೊ ಯಾರಿಗೂ ರಿಸೀವ್ ಮಾಡೋಕ್ಕಾಗಲ್ಲ, ಯಾರ ಹತ್ರ ಮಾತಾಡೋಕ್ಕಾಗಲ್ಲ. ಮಾತಾಡ್ತಾ ಕೂತ್ಕೊಂಡ್ರೆ ಒಬ್ಬರು 1 ಅವರ್ ಮಾತಾಡ್ತಾರೆ. ಸೊ ಏನಾಗುತ್ತೆ ಅಂದರೆ ಮಾತಾಡೋದು ಅವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ, ನನಗೂ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡೋದು ತುಂಬ ಇಷ್ಟ. ಸೊ ಏನು ಅಂತಂದರೆ ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ, ಸೊ ಹಬ್ಬಕ್ಕೆ ಹೋಗ್ಬೇಕಲ್ವ, ಹಾಗಾಗಿ. ಸೊ ಸಾರಿ ಫ್ರೆಂಡ್ಸ್, ಯಾರು ಬೈಕೋಬೇಡಿ, ನಾಳೆ ಬಂದು ನಿಮ್ಮೆಲ್ರಿಗೂ ಫೋನ್. ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ಟಿಚ್ ಮಾಡಿದಂತಹ ಚೂಡಿದಾರ್ನ ವೇರ್ ಮಾಡಿಕೊಂಡು, ಸೊ ಒಂದು ಜಡೆ ಹಾಕ್ಬಿಟ್ಟಿದ್ದೀನಿ, ಕೂದಲು ಬಿಡೋದು ಬೇಡ ಅಂತ. ಸೊ ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಡ್ರೆಸ್ ಹಾಕಿದ್ದಾಯಿತು. ಸೊ ರೆಡಿ ಆಗಿದ್ದೀನಿ ನಾನು, ಒಂದು ವಾಚ್ ಒಂದು ಹಾಕ್ಕೊಂಡ್ರೆ ಆಯಿತು. ಸೊ ಅವನಿಗೂ ಸ್ವಲ್ಪ ರೆಡಿ ಮಾಡಿ ಹೊರಡೋದೇನೆ ಕೆಲಸ. ಸೊ ಬೇಗ ಹೋಗಿ ಬೇಗ ಬರೋಣ ಅಂತ, ದೂರ ಬೇರೆ. ಬೇಗನೆ ರೆಡಿ ಆಗಿಬಿಡ್ತೀನಿ ನಾನಂತೂ, ಪಟ 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 ಅಂತ. ಸೊ ಸ್ಯಾರಿ ಹಾಕೋದಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಆಯಿತು, ರೆಡಿ ಆಗಿದ್ದಾಯಿತು. ಇನ್ನು ಸುಜಿತ್ ಬಂದರೆ ಹೋಗೋದೇನೆ. ಸೊ ನೋಡಿದ್ರಲ್ವ, ನಾನೇ ಸ್ಟಿಚ್ ಮಾಡಿರೋ ಅಂಥ ಡ್ರೆಸ್ಸು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ಸು. ಇದನ್ನೇ ಹಾಕ್ಕೊಂಡು ನೋಡಿ ಬಂದು ಗ್ರೀನ್ ಕಲರ್, ಇವತ್ತು ಗ್ರೀನ್ ಡೇ ಇತ್ತು. ಸೊ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡು ರೆಡಿಯಾಗಿದೆ. ಸೊ ಪ್ಯಾಂಟ್ ಒಂದು ಚೇಂಜ್ ಮಾಡಿದ್ದೀನಿ, ಅದೇ ಡ್ರೆಸ್ ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ. ಸೊ ಸರಿಯಾಗಿ ನಿಂತ್ಕೊಳ್ಳಮ್ಮ. ಸುಜ್ಜು ಬಂಗಾರ ರೆಡಿ ಆಯಿತು ನೋಡಿ, ಮುದ್ದು ಮರಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಮುದ್ದು ಮರಿ ಸುಜಮ್ಮ. ಚೆಲ್ಲುತ್ತೆ ಪೌಡ್ರು, ಬಟ್ಟೆ ಎಲ್ಲ ಈಗ ನಮ್ಮ ಮನೆಯವ್ರು ಮಡಚಿಟ್ಟಿದ್ದಾರೆ ಒಂದು ಅರ್ಧ. ಸೊ ಸಾಂಬಾರು ಕಾಯೋದಕ್ಕೆ ಇಟ್ಟಿದ್ದೀನಿ, ಸುಜಿತ್ ಊಟ ಮಾಡಿಸ್ಬೇಕು. ಬಟ್ಟೆ ಒಣಗಾಕಿದ್ದೀನಿ, ಒಣಗಾಕ್ಬೇಕು, ಸಾರಿ ಬಟ್ಟೆ ಒಣಗಾಕಿಲ್ಲ, ಇನ್ನು ಬಟ್ಟೆ ಜಾಸ್ತಿ ಇದ್ವು ಇವತ್ತು. ಸೊ ಬಟ್ಟೆ ಒಣಗಾಕ್ಬಿಟ್ಟು ಇವಾಗ ಹೊರಡೋದು. ಹೊರಟ್ವಿ, ಹೋದಾಗ ಸ್ಟಾರ್ಟ್ ಆಗಿದ್ದು ಮಳೆ. ಎಷ್ಟರ ಮಟ್ಟಿಗೆ ಮಳೆ ಬರ್ತಿತ್ತು ಅಂದರೆ ಡ್ರೈವ್ ಮಾಡೋಕ್ಕೂ ಆಗ್ತಾಯಿಲ್ಲ ಡ್ರೈವರ್ ಕೈಯಲ್ಲೂ, ಅಷ್ಟು ರೋಡೇ ಕಾಣಿಸ್ತಾ ಇಲ್ಲ. ಅಷ್ಟು ಸುಜಿತ್ತು ಭಯನೇ ಬಿದ್ದುಬಿಟ್ಟ ಮಳೆ ನೋಡಿ. ಇಷ್ಟೊಂದು ಮಳೆ ಯಾವತ್ತೂ ಲೈಫಲ್ಲಿ ನೋಡಿರಲಿಲ್ಲ ಅವನು, ಯಾಕೆಂದರೆ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ. ಸೊ ಸೇಫಾಗಿ ಮನೆಗೆ ಹೋದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಅಲ್ಲೆಲ್ಲ ಏನು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಸೊ ಬಂದ್ವಿ ಮನೆಗೆ, ಮುಗಿಸ್ಕೊಂಡು 8:15 ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ತುಂಬ ಅಂದರೆ ತುಂಬ ಮಳೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.